ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬೆಂಗಳೂರಿನಲ್ಲಿ ಸಾರ್ವಜನಿಕರ ಸುರಕ್ಷತೆಗೆ ಧಕ್ಕೆಯಾಗುವಂತಹ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಡಿಜೆಹಳ್ಳಿ ಪೊಲೀಸ್ ಠಾಣೆಯಿಂದ ಕೂಗಳತೆ ದೂರದಲ್ಲೇ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳನ್ನ ತುಂಬಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಸ್ಥಳೀಯರಿಂದ ವ್ಯಕ್ತವಾಗಿದೆ. ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಈ ಗ್ಯಾಸ್ ದಂಧೆ ಎಲ್ಲಿ ನಡೀತಾ ಇದೆ ಅಂದರೆ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನಿಂದ ಕೇವಲ 200ರಿಂದ 300 ಮೀಟರ್ ದೂರದಲ್ಲಿ ಈ ಗ್ಯಾಸ್ ದಂಧೆ ನಡೀತಾ ಇದೆ. ಇಲ್ಲಿ ಆಹಾರ ಇಲಾಖೆದವ್ರಿಗಾಗಲಿ, ಫುಡ್ ಸೆಕ್ಯೂರಿಟಿ ಆಫೀಸರ್ಸ್ಗಳಿಗಾಗಲಿ ಹಾಗೂ ಡಿಜೆಹಳ್ಳಿ ಪೊಲೀಸವ್ರಿಗಾಗಲಿ ಇದು ಈಗವರೆಗೂ ಕಣ್ಣಿಗೆ ಬಿದ್ದಿಲ್ವಾ? ಹಾಗಾದರೆ ಕಣ್ಣಿಗೆ ಬಿದ್ದು ಇವರು ಜಾಣ ಕುಳ್ರು ಥರ ವರ್ತಿಸ್ತಾ ಇದ್ದಾರಾ? ಇಲ್ಲಿ ಅಧಿಕಾರಿಗಳ ಶಾಮೀಲಿಲ್ಲದೆ ಯಾವುದೇ ದಂಧೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಜನಗಳು ಕೂಡ ಆರೋಪ ಮಾಡ್ತಾರೆ. ಈ ಗ್ಯಾಸ್ ದಂಧೆಯಲ್ಲಿ ಅಕ್ರಮವಾಗಿ ದಿನಕ್ಕೆ 40ರಿಂದ 50 ಸಿಲಿಂಡರ್ಗಳು ಪೂರೈಸುತ್ತದೆ. ಈ ಕೆ ಜೆ ಹಳ್ಳಿ ಡಿಜೆಹಳ್ಳಿ ಲಿಮಿಟ್ಸಲ್ಲಿ ಇಂಥ ಅಕ್ರಮವಾಗಿ ನಡೀತಾ ಇರೋದು ಸುಮಾರು ಗ್ಯಾಸ್ ದಂಧೆಗಳು ನಡೀತಾ ಇದೆ ಅಂತ ಜನಗಳಿಂದ ನಮಗೆ ಮಾಹಿತಿ ಬಂದ ಮೇಲೆ ಖಚಿತವಾಗಿ ಅಲ್ಲಿ ಭೇಟಿ ನೀಡಿದಾಗ ಒಂದು ಕಡೆ ಅಂಗಡಿಯನ್ನು ಕ್ಲೋಸ್ ಮಾಡ್ಕೊಂಡು, ಗೋಡಾನನ್ನು ಕ್ಲೋಸ್ ಮಾಡ್ಕೊಂಡು ಓಡ್ತಾರೆ ಅಲ್ಲಿಂದ. ಆಮೇಲೆ ಆ ವಿಜಲ್ಗಳು ಪರಿಶೀಲನೆ ಮಾಡಿದಾಗ ಅಲ್ಲಿ ಗ್ಯಾಸ್ ತುಂಬೋದು ನಿಜ ಅಂತ ಗೊತ್ತಾಗಿದೆ. ಬನ್ನಿ ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರು ನಗರದ ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಸಮೀಪದಲ್ಲೇ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಮತ್ತು ಮಾರಾಟ ನಡೀತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪರವಾನಗಿ ಇಲ್ಲದೆ ಗೃಹ ಬಳಕೆಯ LPG ಸಿಲಿಂಡರ್ಗಳಿಂದ ಗ್ಯಾಸ್ ಅನ್ನ ಬೇರೆ ಸಿಲಿಂಡರ್ಗಳಿಗೆ ತುಂಬಿ ಮಾರಾಟ ಮಾಡಲಾಗ್ತಾ ಇದೆ ಎನ್ನಲಾಗಿದೆ. ಈ ಪ್ರದೇಶದ ಸುತ್ತಮುತ್ತ ವಸತಿ ಮನೆಗಳಿದ್ದು ಯಾವುದೇ ಕ್ಷಣದಲ್ಲಿ ಅಗ್ನಿ ಅವಘಡ ಏನಾದರೂ ಸಂಭವಿಸಿದ್ರೆ ಭಾರಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಅಂತ ನಿವಾಸಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸ್ಥಳಕ್ಕೆ ಅಗ್ನಿಶಾಮಕ ವಾಹನಗಳು ತ್ವರಿತವಾಗಿ ತಲುಪೋಕೆ ಸೂಕ್ತ ರಸ್ತೆ ವ್ಯವಸ್ಥೆ ಕೂಡ ಇಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಂತಹ ಅಪಾಯಕಾರಿ ಪರಿಸ್ಥಿತಿ ಇದ್ರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಮಾಡುವಂತಹ ಸ್ಥಳೀಯರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ ಹಾಗೂ ಹಲ್ಲೆಗೆ ಯತ್ನಿಸಲಾಗ್ತಿದೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ.